ಬಂದಂಥ ಪಾಲಕರಾಗಿರ್ಬೋದು, ಮಾಧ್ಯಮದವರೇ ಎಲ್ಲರಿಗೂ ಆತ್ಮೀಯ ನಮಸ್ಕಾರನ ಹೇಳುತ್ತಾ ಇವತ್ತು ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಛಲವಾದಿ ನೌಕರ ಸಂಘದವರೇನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಅವರು ಈ ಕಾರ್ಯಕ್ರಮ ಮಾಡೋ ಮೂಲಕ ಅನೇಕ ಸಮಾಜದ ಪ್ರತಿಭೆಗಳಾಗಿರ್ಬೋದು, ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಮುಖಾಂತರ ಗುರುತಿಸುವಂಥ ಕೆಲಸ ಅವರು ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ನಾವು ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸಬೇಕಾಗತ್ತೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಹಳಷ್ಟು ಆತ್ಮೀಯತೆಯಿಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ತಂದೆ ಸತೀಶ್ ಅವರು ಕೂಡ ಆಹ್ವಾನ ಮಾಡಿದರು. ಆದರೆ ಅನಿವಾರ್ಯ ಕಾರಣಗಳಂತ ಬರಲಿಕ್ಕಾಗಿಲ್ಲ. ಅದಕ್ಕೆ ಅವ್ರ ಪರವಾಗಿ ಕೂಡ ಇಲ್ಲಿ ಉಪಸ್ಥಿರುವಂಥ ಸಮಸ್ತ ವಿದ್ಯಾರ್ಥಿ ಮಿತ್ರಗಳಾಗಿರ್ಬೋದು, ಈ ಕಾರ್ಯಕ್ರಮನ ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಎಲ್ಲ ಸಂಘಟನೆದವರಿಗೂ ಕೂಡ ಈ ಸಂದರ್ಭವನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಬಹುಶಃ ಹೋದ ವರ್ಷ ಕೂಡ ಬಹಳಷ್ಟು ಇದೇ ಮಟ್ಟದಲ್ಲಿ ಅವರು ಆಯೋಜನೆ ಮಾಡಿದರು. ಹೋದ ವರ್ಷ ಬಹುಶಃ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗೌರವವನ್ನು ಸ್ವೀಕಾರ ಮಾಡಿರುವಂಥ ಅವ್ರು ಈಗಾಗಲೇ ಚಿದಾನಂದ ಕಾಂಬಳೆ ಅವರು ಹೇಳಿದರು. ಈ ವರ್ಷ ಕೂಡ 640ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ ಅಂತ ಮಾಹಿತಿಯನ್ನು ಅವರೆಲ್ಲ ಹೇಳಿದರು. ಬಹಳಷ್ಟು ನಿಜವಾಗ್ಲೇ ಸಂತೋಷ ಆಗ್ತದೆ. ಅಷ್ಟೊಂದು ವಿದ್ಯಾರ್ಥಿಗಳು ಅವ್ರನ್ನ ಗುರುತಿಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡಲಿ, ಅವರಿಗೆ ಗುರುತು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಧಿಕಾರಿ ವರ್ಗದವ್ರಿಗೆ ನೌಕರರು ಕೂಡ ಒಂದು ಗುರುತಿಸುವಂಥ ಕೆಲಸ ಈ ವೇದಿಕೆ ಮುಖಾಂತರ ಮಾಡ್ತಾ ಇದ್ದಾರೆ. ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಬುದ್ಧ ಅವರು ಕೊಟ್ಟಂಥ ತತ್ವ ಸಿದ್ಧಾಂತ ಮೇಲೆ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಅವರು ಕೊಟ್ಟಂಥ ಸಾಧನೆಗಳಾಗಿರ್ಬೋದು, ವಿಚಾರಗಳು ಇವತ್ತು ಮಾದರಿಯಾಗಿದ್ದಾವೆ. ಯಾಕಂದರೆ ಅವರು